ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ನಿಮಗೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಆಮೇನ್, ಹಲ್ಲೆಲೂಯಾ. ಆದರೆ ಅಂತ ದೇವರಿಗೆ ಸ್ತೋತ್ರ. ಅರ್ಥ ಆಗ್ಲಕತ್ತದ. ಆದರೆ ಕರ್ತನು ನಂಬಿಗಸ್ತನು. ಹಲ್ಲೆಲೂಯಾ. ಕರ್ತನು ಅಂತಂದ್ರೆ ದೇವರು ನಂಬಿಗಸ್ತನು. ಆದರೆ ತಂದೆ ಪರಮಾತ್ಮ ಯೇಸು ನಂಬಿಗಸ್ತನು. ನಿಮಗ ಪರಮಾತ್ಮ ಏನನ ನಂಬಿಗಸ್ತನ, ಕರ್ತನು ನಂಬಿಗಸ್ತನು. ಆದ್ರೆ ದೇವರಿಗೆ ಸ್ತೋತ್ರ, ನಿಮಗೆ ಕೆಡಕನ ಕೈಗೆ ಸಿಕ್ಕಲಾರದಂತೆ ದೇವರು ನಿಮಗೆ ಕಾಪಾಡ್ತಾನ. ಹಲ್ಲೆಲೂಯಾ. ಕರ್ತನು ನಂಬಿಗಸ್ತನ, ಆತನು ನಿಮ್ಮನ್ನು ದೃಢಪಡಿಸಿ ಬಲಪಡಿಸಿ ಶಕ್ತಿ ಕೊಟ್ಟು ಶಾಂತಿ ಕೊಟ್ಟು ಸಮಾಧಾನ ಕೊಟ್ಟು ಆತನ ಆತ್ಮ ಕೊಟ್ಟು ನಿಮಗ ಕೆಡಕನ ಕೈಗೆ ಸಿಕ್ಕಲಾರ್ದಂಗ ಕಾಪಾಡ್ತಾನ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಪರಮಾತ್ಮ ನಿಮಗೆ ಸಹಾಯ ಮಾಡಾಕತ್ತಾನ. ನೀವು ಪರಮಾತ್ಮ ಬಿಟ್ಟೋದ್ರೆ ಪರಮಾತ್ಮ ನಿಮ್ಮನ್ನ ಬಿಡೋದಿಲ್ಲ. ಯಾಕಂದ್ರೆ ನೀವು ಅಪನಂಬಿಕೆ, ಅವರು ದೇವರು ನಂಬಿಗಸ್ತನು. ಹಲ್ಲೆಲೂಯಾ. ನಾವು ನಿರಾಶೆ ಆದ್ರೆ ಆತ ನಿಮ್ಗ ನಿರಾಶೆಲಿಂತ ಆಶೆ ತುಂಬಿಸ್ತಾನ. ನೀವು ಧೈರ್ಯ ಕಳ್ಕೊಂಡ್ರೆ ಧೈರ್ಯ ಕೊಡ್ತಾನ. ನೀವು ಶಾಂತಿ ಕಳ್ಕೊಂಡ್ರೆ ಶಾಂತಿ ಕೊಡ್ತಾನ. ಸಮಾಧಾನ ಇಲ್ಲ ಅಂದ್ರೆ ಸಮಾಧಾನ ಕೊಡ್ತಾನ. ಕೇಡು ಬರಕತ್ತಂದ್ರೆ ಕೇಡು ತಪ್ಪಿಸ್ತಾನ. ಏನನ್ನ ಬರಕತ್ತಂದ್ರೆ ತಪ್ಪಿಸ್ತಾನ. ಸಾವು ಬರಕತ್ತಂದ್ರೆ ಸಾವು ತಪ್ಪಿಸ್ತಾನೆ. ಕಾರಣ ಸಾವುಲಿಂತ ಗೆದ್ದಾತನೇ ಸಾವು ತಪ್ಪಿಸ್ತಾನ. ಹಲ್ಲೆಲೂಯಾ. ಇಲ್ಲಾಂದ್ರೆ ಇನ್ನೊಬ್ಬರು ಸಾವು ಬರಕತ್ತ ಇನ್ನೊಬ್ರು ಯಾರನ್ನ ಗೆದಿಸ್ತ, ಯಾರು ಸಾವುಲಿಂತ ಗೆದ್ದಾತನೇ ಸಾವು ತಪ್ಪಿಸಕ್ ಸಾಧ್ಯ. ಮರಣಲಿಂತ ಗೆದ್ದಾತನೇ ಮರಣ ಬಿಡ್ಸಕ್ ಆಗ್ತದ. ಹಲ್ಲೆಲೂಯಾ. ಅರ್ಥ ಆಗ್ಲಾಕತ್ತದ. ವಾಕ್ಯ ಓದ್ಕೋಣ. ಕರ್ತನು ನಂಬಿಗಸ್ತನು, ಹಲ್ಲೆಲೂಯಾ. ಕೆಡಕ ಹೆಂಗಿರ್ಬೋದು ಆಲೋಚನೆ ಮಾಡ್ರ. ಕೆಡಕ ಎಂತವನಿರ್ಬೋದು ಗೊತ್ತದ. ಕೆಡಕ ಏನ್ ಕೆಲಸ ಮಾಡ್ತಾನ ಗೊತ್ತದ. ಕೆಡಕ ಯಾವ ರೀತಿಲಿಂತ ಜನರಿಗೆ ಸತ್ತಾಸ್ತಾನ ದೇವರ ಮಕ್ಕಳಿಗೆ ಗೊತ್ತದ. ಕೆಡಕ ಏನೇನು ಸಮಸ್ಯೆ ತಂದಾಗ್ತಾನ ಗೊತ್ತದ. ಕೆಡಕ ಹೆಂಗ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನ ಗೊತ್ತದ. ಕೆಡಕ ಎಲ್ಲಾ ರೀತಿಲಿಂತ ತುಳಿಯಕ ನೋಡ್ತಾನ. ಆದ್ರೆ ದೇವರು ಎಲ್ಲಾ ರೀತಿಲಿಂತ ನಮಗ್ ತಪ್ಪಿಸಕ್ ನೋಡ್ತಾನ. ಹಲ್ಲೆಲೂಯಾ. ಕೆಡಕನ ಕೆಲ್ಸ ನಾಶ ಮಾಡೋದು, ಕೆಡಕನ ಕೆಲ್ಸ ಹಾಳು ಮಾಡೋದು, ಕೆಡಕನ ಕೆಲ್ಸ ತುಳಿಯೋದು, ಕೆಡಕನ ಕೆಲ್ಸ ದೇವರ್ಲಿಂತ ದೂರ ಮಾಡೋದು, ಕೆಡಕನ ಕೆಲ್ಸ ಸಾವು ತಂದಾಕೋದು, ಕೆಡಕನ ಕೆಲ್ಸ ರೋಗ ತಂದಾಕೋದು, ಕೆಡಕನ ಕೆಲ್ಸ ಜಗಳ ತಂದಾಕೋದು, ಕೆಡಕನ ಕೆಲ್ಸ ಏನೇನ ಸಮಸ್ಯೆಗಳು ನಿಮ್ಗೆ ತಂದಾಕಿ ದೇವರ್ಲಿಂತ ದೂರ ಮಾಡೋದು. ದೇವರು ಆ ಕೆಡಕಲಿಂತ ತಪ್ಪಿಸ್ತಾನ. ಹಲ್ಲೆಲೂಯಾ. ಕೆಡಕನ ಕೈಗೆ ಸಿಕ್ಕದ ಅಂತ ದೇವರು ನಿಮಗೆ ಕಾಪಾಡ್ತಾನ. ಅಂದ್ರೆ ಕೆಡಕನ ಕೈಗೆ ಸಿಕ್ಕದಂತೆ ಅಂದ್ರೆ ಕೈ ಹಿಡಿಯಕ ಬರ್ತಾನಂತ ಅರ್ಥ. ಕೆಡಕ ಕೈ ಹಿಡಕಕ್ ಬರ್ತಾನ. ನಿಮ್ಮ ಶರೀರ ಒಳಗಡೆ ವೇಚಿನದಾಗ ಕೆಡ್ಸಕ ಬರ್ತಾನ. ನಿಮ್ಮ ಕೈ ಹಿಡ್ಕೊಂಡನಂದ್ರೆ ನಿಮ್ಮ ಮನ್ಯಾಗ ಬರ್ತಾನ. ನಿಮ್ಮ ಸಂಸಾರದಾಗ ಬರ್ತಾನ. ನಿಮ್ಮ ಶರೀರ ಒಳಗಡೆ ಬರ್ತಾನ. ನಿಮಗೆ ಕೆಟ್ಟ ಮಾತಿನಾಗ ಆಗ್ತಾನ. ನಿಮಗ ವ್ಯಭಿಚಾರದಾಗ ಆಗ್ತಾನ. ನಿಮಗ ಮೋಸದಾಗ ಆಗ್ತಾನ. ನಿಮಗ ಸುಳ್ಳಿನಾಗ ಆಗ್ತಾನ. ನಿಮಗ ರೋಗದಾಗ ಆಗ್ತಾನ. ನಿಮಗ ಮಾಟ ಮಂತ್ರ ಒಳಗಡೆ ಆಗ್ತಾನ. ಒಂದು ಸರಿ ಕೈ ಹಿಡಿದನಂದ್ರೆ ಅವ ಏನಾದ್ರೂ ಮಾಡ್ತಾನ. ದೇವರು ಅದ್ರ ಸಲಿಗೆ ಕೈಗೆ ಸಿಕ್ಕಲಾರ್ದಂತ ನಿಮಗೆ ಕಾಪಾಡ್ತಾನ. ಕೈಗೆ ಸಿಗ ಬಿಡಬಾರ್ದು ಅಂತಾನೆ ದೇವರು ನಿನಗೆ. ದೇವರು ಏನ್ ಮಾಡ್ತಾನ? ಕೈಗೆ ಸಿಕ್ಕದಾದಂತೆ ಕಾಪಾಡ್ತಾನ. ವಾಕ್ಯ ಓದ್ಕೋಣ ನೋಡ್ರಿ. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡಕನ ಕೈಗೆ ಸಿಕ್ಕದಂತೆ ಕಾಪಾಡ್ತಾನ. ಕೈ ಹಿಡಕ ಬರ್ತಾನ ಕೆಡಕ. ಕೈ ಕೊಟ್ರೆ ಹಿಡ್ಕೊಂತಾನವ. ಕೈ ಹಿಡಕ ಅವ ಬಿ ತಯಾರು. ನಿನ್ನ ಕೈ ಸಿಗ್ತದೆ. ಅವ ಕೆಡಕನ್ನ ಏನ್ ನೋಡ್ತಿರ್ತಾನ? ನಿನ್ನ ಕೈ ನೋಡ್ತಿರ್ತಾನ. ನಿನ್ನ ಕೈ ಹೆಂಗ್ ಕೊಡ್ತಾಳೆ ಮಗಳು? ಈ ಮಗಳು ಈ ಕೈ ಹೆಂಗ್ ಕೊಡ್ತಾಳೆ? ಮಗ ಈ ದೇವರ ಮಗ ಹೆಂಗ್ ಕೊಡ್ತಾನ ಕೈ ಅಂತ ಕೈ ಕಾಯ್ತಾ ಇರ್ತಾನ. ನಿನ್ನನ್ನು ಕಾಯ್ತಾ ಇರ್ತಾನ. ಯಾರು ಶೈತಾನನಿಗೆ ಕೆಡಕನಿಗೆ ಕೈ ಕೊಡ್ತಾರೋ ಅಲ್ಲಿ ಸಿಗಬೀಳ್ತಾರ. ಆದ್ರೆ ದೇವರು ನನ್ನ ಮಕ್ಕಳ ಕೈ ಬಿಗಿಯಾಗಿಡ್ಕೋಬೇಕು.
ನನ್ನ ಮಕ್ಕಳ ಕೈ ಬಿಡಬಾರದು ಅಂತ ದೇವರು ಬಿಗಿಯಾಗಿ ಹಿಡ್ಕೊಂಡು ನಡೀತಾ ಇರ್ತಾನ. ಮುಂದೆ ಕೈ ಹಿಡ್ಕೊಂಡು ನಿಮ್ಮನ್ನ ಮುಂದೆ ನಡೆಸ್ತಾ ಇರ್ತಾನ. ಕೆಡಕನ ಕೈಗೆ ಸಿಕ್ಕಬಾರ್ದು ನನ್ನ ಮಕ್ಕಳು ಅಂತ ಹಿಡ್ಕೊಂಡಿರ್ತಾನ. ನಾವು ದೇವರ ಮಕ್ಕಳು ಕೈ ಬಿಡಿಸ್ಕೊಂಡು ಹೋಗಿ ಕೆಡಕನ ಕೈಗೆ ಸಿಗಬಿಡಬಾರ್ದು. ಕೈ ಬಿಡಿಸ್ಕೋಬಾರ್ದು. ದೇವರ ಕೈ ಬಿಡಿಸ್ಕೊಂಡೇ ಕೆಡಕನ ಕೈ ಸಿಗಬೀಳ್ತೀವಿ. ಕೆಡಕಲ್ಲಿಂತಾನೆ ದೇವರ ತಪ್ಪಿಸಕ್ ಬಂದನ. ನಾವು ದೇವರ ಕೈ ಬಿಟ್ಟು ಹೋದ್ರಿ ಅಂದ್ರೆ ಕೆಡಕ ಹಿಡ್ಕೊಂಡ್ಬಿಡ್ತಾನ. ಹಲ್ಲೆಲೂಯಾ. ಅರ್ಥ ಆಗ್ಲಕತ್ತದ? ದೇವರಿಗೆ ಸ್ತೋತ್ರ. ವಾಕ್ಯ ಫಸ್ಟ್ಲಿಂದ ಓದ್ಕೊಂಡು. ಕರ್ತನು ನಂಬಿಗಸ್ತನು, ಕರ್ತನು ನಂಬಿಗಸ್ತನು. ಆತನು ನಿಮ್ಮನ್ನು ದೃಢಪಡಿಸಿ. ಓಕೆ, ಫಸ್ಟ್ಲಿಂದ. ಆದರೆ ಕರ್ತನು ನಂಬಿಗಸ್ತನು. ಆತನು ನಿಮ್ಮನ್ನು ದೃಢಪಡಿಸಿ. ನೋಡ್ರಿ, ದೃಢಪಡಿಸಿ, ನಿಮ್ಮನ್ನು ದೃಢಪಡಿಸಿ ಅಂದ್ರೆ ತಯಾರು ಮಾಡ್ಯಾನ. ವಾಕ್ಯದಲ್ಲಿಂತ ಪ್ರಾರ್ಥನಾಗ ಆತ್ಮದಾಗ ಅಭಿಷೇಕ ಸಾಮರ್ಥ್ಯ ಕೊಟ್ಟು ದೃಢಪಡಿಸಿ ನಿಂದ್ರಿಸ್ಯಾನ. ತಯಾರ ಮಾಡ್ಯಾನ. ದೇವರ ರಾಜ್ಯಕ್ಕೆ ತಯಾರ ಮಾಡ್ಯಾನ. ಪರಲೋಕಕ್ಕೆ ತಯಾರಾಗಬೇಕಂತ ದೃಢಪಡಿಸ್ಯಾನ. ಹಲ್ಲೆಲೂಯಾ. ದೃಢಪಡಿಸಿದವರು, ದಯಾರಾದವರು, ಬಲ ಹೊಂದಿಕೊಂಡವರು, ಶಕ್ತಿ ಹೊಂದಿಕೊಂಡವರು, ದೇವರ ಆತ್ಮ ತುಂಬಿ ನಡೆದವರು ದೇವರ ಕೈ ಬಿಟ್ಟೋದ್ರೆ ಕೆಡಕನ ಕೈಗೆ ಸಿಗಬಿಡುತ್ತೇವೆ. ಕೆಡಕನ ಕೈಯಾಗ ಸಿಗಬಿಡಬಾರ್ದಂತ ನಮಗ ಪೈಲ ದೃಢಪಡಿಸ್ಯಾನ, ತಯಾರ ಮಾಡ್ಯಾನ. ಕೆಡಕನ ಕೈಗೆ ಸಿಗಬಾರ್ದು. ನಾವು ಏನ್ ತಯಾರಾಗಿವಿ ಇದ್ದಕ್ಕ. ಶೈತಾನ್ ಕೂಡ ಅದು ಇದ್ದಾದ ನಮ್ದು. ಮನುಷ್ಯರು ಕೂಡ ಅಲ್ಲ, ಶೈತಾನ್ ಕೂಡ ಅದ. ಆ ಶೈತಾನ ಕೈಗೆ ಸಿಗಬಾರ್ದಂತ ದೇವರು ನಮ್ಗೆ ಏನ್ ಮಾಡ ದೃಢಪಡಿಸ್ಯಾನ. ಇಷ್ಟು ತಯಾರ ಮಾಡ್ಯಾನ. ನಮಗ ಪ್ರಾರ್ಥನೆದಾಗ ಬಲ ಕೊಟ್ಟನ, ಶಕ್ತಿ ಕೊಟ್ಟನ, ಸಾಮರ್ಥ್ಯ ಕೊಟ್ಟನ, ಅಭಿಷೇಕ ಕೊಟ್ಟನ. ನಾವು ದೃಢವಾಗಿ ನಿಂದ್ರೋರಾಗಿವಿ. ದೃಢವಾಗಿ ದೇವರು ನಮ್ಮ ಕೈ ಹಿಡ್ದಾನ. ಕೆಡಕನ ಕೈಗಳಿಂದ ತಪ್ಪಿಸಿ ಪರಮಾತ್ಮ ನಮ್ಮ ಕೈ ಹಿಡ್ದಾನ. ನಾವು ದೃಢವಾಗಿ ನಿಂದಿರ್ಬೇಕು. ನಾವು ತಯಾರಾಗಿ ನಿಂದಿರ್ಬೇಕು. ದೆವ್ವ ಓಡಿಸ್ಬೇಕು. ಯಾವ ದೆವ್ವ ನಮ್ಮ ಕೈ ಹಿಡಿಯಕ್ ಬಂದದೋ, ಯಾವ ಕೆಡಕ ನಮ್ಮ ಕೈ ಹಿಡ್ಕೊಂಡು ಬಿಸಾಕಕ್ ಬಂದ್ರೆ ಅವನಿಗೆ ಓಡಿಸೋರಾಗ್ಬೇಕು. ನಾವು ಅವನ ಮಾತ್ನಾಗ ಸಿಗಬಾರಬಾರ್ದು, ಅವ್ರ ಆಲೋಚನೆದಾಗ ಸಿಗಬಾರಬಾರ್ದು. ಆ ಕೈಯಾಗ ಸಿಗಬಿದ್ದೆ ಅಂದ್ರೆ ದೇವರಿಂದ ದೂರ ಆಗ್ತೀವಿ. ಅವ್ ಮಾಡೋ ಮಾತಿನಾಗ, ಅವ ನಡೆ ರೀತಿನಾಗ, ಶೈತಾನ್ ತಂದ ಆಲೋಚನೆಯಾಗ ನಾವು ಸಿಗಬೀಳಬಾರ್ದು. ನಮ್ಮಲ್ಲಿ ದೇವರ ವಾಕ್ಯ ಅದ. ವಾಕ್ಯ ಓದೋಣ. ನಮಗ ದೇವರು ದೃಢಪಡಿಸ್ಯಾನ. ಪ್ರಾರ್ಥನೆ ಮಾಡ್ಕೋಣ. ಪವಿತ್ರ ಆತ್ಮನ ಸಾಮರ್ಥ್ಯ ಅಭಿಷೇಕ ನಮ್ಮ ಒಳಗಡೆ ಆದ ಪರಮಾತ್ಮ ಕೊಟ್ಟನ. ಪವಿತ್ರಾತ್ಮನ ಸಹಾಯ ಕೇಳೋಣ. ಉಪವಾಸ ಮಾಡೋಣ. ಹಲ್ಲೆಲೂಯಾ. ಅದೇನಿಲ್ಲ, ಕೆಡಕ ಕೈ ಚಾಚಕತ್ತಾನ, ನೀವು ಕೈ ಕೊಡ್ರಿ, ಅವ್ ಕೈ ಹಿಡ್ದು ಎಳ್ಕೊಂಡ್ಬಿಡ್ತಾನ ನೀರ್ನ್ಯಾಗ. ಆಯ್ತು, ಹರ್ಕೊಂಡ್ ಹೋಗ್ತೀರಿ. ದೇವರ್ಲಿಂತ ದೂರ, ನಾಶ, ಕಲಾಸ್. ಹಲ್ಲೆಲೂಯಾ. ಅದು ಬೇಡ. ದೇವರು ನಂಬಿಗಸ್ತನಾನ, ನಾವಲ್ಲ. ಪರಮಾತ್ಮನ ನಂಬಿಗಸ್ತನ. ನಾವು ತಪ್ಪು ಮಾಡಿದ್ರೆ ಪರಮಾತ್ಮ ನಂಬಿಗಸ್ತನ. ಮತ್ತೆ ತಯಾರ ಮಾಡ್ತಾನ. ಮತ್ತೆ ನಮಗೇನ್ ಮಾಡ್ತಾನ? ನಮ್ಮನ್ನು ದೃಢಪಡಿಸಿ ಮತ್ತೆ ನಮಗೆ ಕೆಡಕನ ಕೈಗೆ ಸಿಕ್ಕಲಾರ್ದಂಗ ಕಾಪಾಡ್ತಾನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಗ್ಲಾಗತ್ತದ? ದೇವರಿಗೆ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಕೆಡಕ ಅನೇಕ ರೀತಿಲಿ ಎಲ್ಲರಿಗೂ ಬೀಳ್ಸಕ್ ನೋಡ್ತಾನ. ಸೇವಕರಿಗೆ ಬಿ ಬೀಳ್ಸಕ್ ನೋಡ್ತಾನ. ವಿಶ್ವಾಸಿ ಮಕ್ಕಳಿಗೆ ಬಿಸಾಕಕ್ ನೋಡ್ತಾನ. ಪ್ರಾರ್ಥನಾದಾಗ ಯಾರು ಬೆಳ್ಯಾಕ ನೋಡ ಅವ್ರಿಗೆ ಬಿಸಾಕಕ್ ನೋಡ್ತಾನ. ಆರಾಧನೆ ಮಾಡೋರಿಗೆ ಬಿಸಾಕಕ್ ನೋಡ್ತಾನ. ಉಪವಾಸದಾಗ ಯಾರು ಕೊಡ್ತಾರ ಅವ್ರಿಗೆ ಬಿಸಾಕಕ್ ಅವ್ನ ಕೆಲ್ಸ ಬಿಸಾಕದ. ಅವ್ನ ಕೆಲ್ಸ ನಿಮಗೆ ನಾಶ ಮಾಡೋದಷ್ಟೇ. ಆದ್ರೆ ನಮಗ ಶೈತಾನನ ತಂತ್ರ ಮಂತ್ರಗಳು ಗೊತ್ತಿರ್ಬೇಕು. ಅವ್ ದೇವರ ವಾಕ್ಯ ಓದ್ಕೊಂತ ಇದ್ರೆ ಶೈತಾನನ ಅರ್ಥ ಆಗ್ಬಿಡ್ತದ. ಇವನ್ ಹಿಂಗ್ ಕೆಡ್ಸಕ್ ಬಂದಾನ, ಇವನ್ ಅಟ್ಯಾಕ್ ಮಾಡಕ್ ಬಂದಾನ. ಹಲ್ಲೆಲೂಯಾ. ನಾವು ದೂರವಾಗಿರ್ಬೇಕು. ನಾವು ಪರ್ಫೆಕ್ಟ್ ಆಗಿರ್ಬೇಕು. ನಾವು ಸಿದ್ಧವಾಗಿರ್ಬೇಕು. ದೃಢವಾಗಿ ನಿಂತವರಾದವರಿಗೆ ಶೈತಾನ ಏನು ಮಾಡಕ್ ಸಾಧ್ಯ ಇಲ್ಲ. ಅವನಿಗೆ ಕುದ್ದೋಡ್ಸ್ಬೇಕು. ನಿಮ್ಮ ಪ್ರಾರ್ಥನೆದಾಗ ಸಾಮರ್ಥ್ಯ ಅದ. ನಿಮ್ಮ ಪ್ರಾರ್ಥನೆದಾಗ ಶಕ್ತಿ ದೇವರು ಕೊಟ್ಟಾನ. ನಿಮ್ಗೆ ದೃಢಪಡಿಸಿನ ಅದಕ್ಕ ಅವನಿಗೆ ಓಡಿಸು ಅಂತ, ಅವನ ಜೊತೆಗೆ ನಡೆಯಂತಲ್ಲ, ಅವನಿಗೆ ಕೈಯಲ್ಲಿ ಸಿಕ್ಕಬಾರ್ದಂತಾನೆ ದೇವರು ನಿಮಗೆ ದೃಢಪಡಿಸ್ಯಾನ. ಹಲ್ಲೆಲೂಯಾ. ಅವ ಹೇಳಿದಂಗ ಕೇಳಿಕೆ ಅಂತ ನೀ ಕುಂತಿ ಅಂದ್ರೆ ದೇವರ್ಲಿಂತ ದೂರಾಗಿ ನಾಶವಾಗ್ತದೆ. ಅವನ ಕಡೆಗೆ ಗಮನ ಕೊಡಬಾರ್ದು. ಶೈತಾನ್ ಕಡೆಗೆ ಗಮನ ಕೊಡಬಾರ್ದು. ಶೈತಾನ್ ಕಡೆಗೆ ನೋಡಬಾರ್ದು. ಶೈತಾನ್ ಆಲೋಚನೆ ನಮ್ಮ ದಿಮಾಕ್ನಾಗ, ಮನಸ್ನಾಗ ಯಾವ್ದಿರ್ಬಾರ್ದು. ನಮ್ಮ ಮನಸ್ನಾಗ, ನಮ್ಮ ಆಲೋಚನೆ, ಬುದ್ಧಿದಾಗ ಒಂದೇ. ದೇವರಿಗೆ ಸ್ತೋತ್ರ. ಅರೆ ದೇವರ ವಾಕ್ಯ ಹೇಳ್ತದ, ನಮ್ಮ ಮನಸ್ಸಿಗೆ ನಾವ್ ಹೆಂಗ ದೇವರಿಗೆ ಹೇಳ್ಬೇಕಂತ, ನಮ್ಮ ಮನಸ್ಸಿಗೆ ಹೇಳ್ಬೇಕಂತ, ನನ್ನ ಮನವೇ ದೇವರನ್ನ ನಂಬಿ ಶಾಂತವಾಗಿ ಇರಬೇಕು. ಹಲ್ಲೆಲೂಯಾ. ನನ್ನ ಮನಸ್ಸಿಗೆ ನಾನು ಹೇಳಿಲ್ಲ ಅಂತಂದ್ರೆ ಕೆಡಕನ ಕೈಗೆ ಸಿಗಬೀಳ್ತೀವಿ ನಾವು. ನಿಮ್ಮ ಮನ್ಸಿಗೆ ನೀವ್ ಹೇಳಿಲ್ಲ ಅಂತಂದ್ರೆ ಕೆಡಕನ ಕೈಗೆ ಸಿಗಬೀಳ್ತೀವಿ. ಕೆಡಕನ ಕೆಲಸ ಇಷ್ಟೇ, ನಿನಗೆ ಬಿಸಾಕಬೇಕು. ದೇವರ ಕೆಲಸ ಇಷ್ಟೇ, ನಿನಗೆ ಉಳಿಸಬೇಕು. ಹಲ್ಲೆಲೂಯಾ. ಆದರೆ ಕರ್ತನು ನಂಬಿಗಸ್ತನಾನ. ನೀನು ಬಿದ್ದಿರ್ಬಿ ಎತ್ತವನಾನ. ನೀನು ತಳಗ ಬಿದ್ದಿರ್ಬಿ ಕೈ ಹಿಡಿಯವನಾನ.
ಪರಮಾತ್ಮ ನಂಬಿಗಸ್ತನಾನ. ಆತನ ಪರಮಾತ್ಮನ ಆತ ನಂಬಿಗಸ್ತನಾನ. ನಾವು ಸೋತ್ರ ಮತ್ತೆ ಬಲ ಕೊಡ್ತಾನ, ನಾವು ಬಿದ್ರೆ ಎದ್ದು ನಿಂದಿರ್ತಾನ, ನಾವು ಬಲ ಕಳ್ಕೊಂಡ್ರೆ ಬಲ ಕೊಡ್ತಾನ, ಶಕ್ತಿ ಕಳ್ಕೊಂಡ್ರೆ ಶಕ್ತಿ ಕೊಡ್ತಾನ, ನಾವು ಕಣ್ಣೀರಿಟ್ರೆ ಕಣ್ಣೀರು ಒರೆಸ್ತಾನ. ಹಲ್ಲೆಲೂಯಾ. ಒಳ್ಳೆ ಪರಮಾತ್ಮ, ನಂಬಿಗಸ್ತನಾನತ. ಆ ನಂಬಿಗಸ್ತನು ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ನಿನಗ ದೆವ್ವ ಕೈ ಹಿಡಿತದಂತ ದೇವ್ರಿಗೆ ಗೊತ್ತಿದ್ರೆ ದೇವ್ರ ಆ ದೆವ್ವನ ನಾಶ ಮಾಡಿ ನಿನ್ನ ಕೈ ಹಿಡಿತಾನ. ಆ ದೆವ್ವನ ನಾಶ ಮಾಡ್ತಾನ. ಒಟ್ಟ ದೇವರ ಮಕ್ಕಳಿಗೆ ದೇವರು ನಾಶ ಮಾಡೋದಿಲ್ಲ. ಯಾಕಂದ್ರೆ ನಂಬಿಗಸ್ತನಾನ. ನೀವು ದಿಢವಾಗಿರ್ಬೇಕು. ನೀವು ದಿಢವಾಗ್ಲಿಲ್ಲ ಇಲ್ಲ ಅಂತಂದ್ರೆ, ದಿಢಪಡಿಸನ ದೇವರು ದಿಢವಾಗಿ ನೀವು ಇರ್ಲಿಲ್ಲ ಅಂತಂದ್ರೆ ನೀವು ನಾಶ ಆಗ್ತೀರಿ. ದಿಢವಾಗಿರು. ಇವತ್ತ ಬಿದ್ರೆ ಮತ್ತೆ ದೇವರೇ ನನ್ನ ಪಾಪಗಳನ್ನು ಕ್ಷಮಿಸು, ದಿಢಪಡಿಸು, ನಮ್ಗೆ ತಯಾರ ಮಾಡು, ಎದ್ರಾಗ ಬಿದ್ದ ಅದ್ರಾಗ ಎದ್ದಕ್ಕೆ ಸಹಾಯ ಮಾಡು ಅಂತ. ನನಗೆ ಸಹಾಯ ಮಾಡು, ನಾ ಸೋತೋಗಿನಿ, ನಾನು ಬಲ ಕಳ್ಕೊಂಡಿನಿ, ನಾನು ನಿನ್ನಿಂದ ದೂರ ಆಗಕತ್ತೀನಿ. ಕರ್ತನೇ ನನಗೆ ರಕ್ಷಿಸು, ದೇವರೇ ನನ್ನನ್ನು ಕಾಪಾಡು, ನನ್ನ ತಂದೆ ನನ್ನ ಕಾಪಾಡು, ಪರಮಾತ್ಮನೇ ನೀ ನಂಬಿಗಸ್ತನು, ನನಗೆ ಉಳಿಸು, ನನ್ನ ಕಣ್ಣೀರು ಒರೆಸು, ನನಗೆ ರಕ್ಷಿಸು, ನನಗೆ ಬೆಳಕು ಕೊಡು, ನನಗೆ ನಿನ್ನ ಆತ್ಮನಿಂದ ತಯಾರ ಮಾಡು, ನನಗೆ ಉಪವಾಸ ಪ್ರಾರ್ಥನೆಗೆ ಕೂಡಿಸು, ನನಗೆ ಆರಾಧನೆ ಮಾಡಕ್ಕೆ ಮತ್ತೆ ಸಹಾಯ ಮಾಡು, ನನಗೆ ವಾಕ್ಯ ಓದಕ್ಕೆ ಸಹಾಯ ಮಾಡು, ನನಗೆ ಗೆಲುವು ಕೊಡು, ನನಗೆ ಶಕ್ತಿ ಕೊಡು ತಂದೆ ಅಂತ ದೇವರನ ಹತ್ರ ಪ್ರಾರ್ಥನೆ ಮಾಡಿದ್ರೆ ಕರ್ತನು ನಂಬಿಗಸ್ತನು. ಬಿದ್ದವರಿಗೆ ಎದ್ದು ನಿಂದಿರ್ಸ್ತಾನ. ಬಿದ್ದವರಿಗೆ ಎದ್ದು ನಿಂದಿರ್ಸ್ತಾನ. ಬಿದ್ದವರಿಗೆ ಎದ್ದು ನಿಂದಿರ್ಸ್ತಾನ. ಹಲ್ಲೆಲೂಯಾ. ಬಿದ್ದವರಿಗೆ ಎದ್ದು ನಾ ಎಷ್ಟು ಸರ ನನಗೆ ಸೇವೆ ಬೇಡ ಅಂತ ಬಿಟ್ಟೋಗಿದವನು, ನಾನು ಒಲ್ಲೆ ಅಂತಂದ್ರೆ ಕರ್ತನು ನಂಬಿಗಸ್ತನು. ಯಾರಿಗೇನ್ ಕೊಡೋದ ಅದು ಕೊಡೇ ಕೊಡ್ತಾನ. ಹಲ್ಲೆಲೂಯಾ. ಆದ್ರೆ ಕೆಡಕನ ಕೈಗೆ ಸಿಗಬಾರಬಾರ್ದು. ಕೆಡಕ ನಾಶ ಮಾಡವನು, ಕೆಡಕ ಹಾಳು ಮಾಡವನು, ಕೆಡಕ ನಿಮ್ಮನ್ನ ತುಳಿಯಕ ಬಂದಾನ. ದೇವರು ನಿಮ್ಮ ಮುಖಾಂತರ ಅವನಿಗೆ ತುಳಿತಾನ. ನೀವು ಪ್ರಾರ್ಥನೆ ಮಾಡಿದ್ರೆ ಅವನು ನಾಶವಾಗ್ತಾನ. ನೀವು ಪ್ರಾರ್ಥನೆ ಮಾಡಿದ್ರೆ ಕೆಡಕ ಎಡೆ ಆಗ್ತಾನ. ಹಲ್ಲೆಲೂಯಾ. ಅವನಿಗೆ 7 ದಾರ್ಲಿಂತ ಚೆದ್ರು ಓಡಿಸ್ತಾನ. ನೀವು ದೃಢವಾಗಿರ್ಲಿಲ್ಲ ಅಂತಂದ್ರೆ ಅದೇ ಪದೇ ತಪ್ಪು ಮಾಡ್ಕೊಂತಿದ್ರೆ ದೇವ್ರ ಏನ್ ಮಾಡ್ತಾನ? ದೇವರ ಉದ್ದೇಶ ನಿನ್ನ ಮುಖಾಂತರ ಅವನಿಗೆ ಓಡಿಸ್ಬೇಕು. ಶೈತಾನ ಉದ್ದೇಶ ನಿನ್ನಗ್ ಬಿಸಾಕಿ ದೇವರ್ಲಿಂತ ದೂರ ಮಾಡ್ಬೇಕು. ದೇವರಿಗೆ ನಾವು ಇದು ಮಾಡ್ಬೇಕು, ದೇವರ ಕೈ ಹಿಡ್ಕೋಬೇಕು. ದೇವರು ನನ್ನ ಕೈಲಿ ಆಗಲ್ಲಪ್ಪ, ನನ್ನ ಕೈ ಹಿಡಿ ನಡ್ಸು ಅಂತ ನಾವು ಕೈ ದೇವರ ಬಿಗಿಯಾಗಿ ಹಿಡಿಬೇಕು. ಆಮೇನ್. ಹಲ್ಲೆಲೂಯಾ. ನಾನು ಒಂದ್ ದಿವಸ ಸೋತೋಗಿದ್ದೆ, ಪ್ರಾರ್ಥನಾ ಮಾಡ್ತಾ ಇದ್ದೆ. ಪ್ರಾರ್ಥನಾದಾಗ ಎಲ್ಲರೂ ಒಗ್ಗಟ್ಟಾಗಿ ಕುಂತು ಪ್ರಾರ್ಥನಾ ಮಾಡುವಾಗ ಒಂದು ವಾಕ್ಯ ಹೋದ್ರೆ ದೇವರು ನನಗೆ ವಾಕ್ಯದ ಮುಖಾಂತರ ದೇವರು ನನ್ನ ಕೈ ಹಿಡ್ದು ನಡೆಸ್ತೇನಂತ ಕೈ ಹಿಡ್ದ. ನನ್ನ ಕೈ ಹಿಡ್ದ 3 ತಾಸು ನನ್ನ ಕೈಗಳು ದೇವರು ಹಿಡಿದದ್ದು ನನಗ ಗೊತ್ತಾಗ್ತಿತ್ತು. ಹಲ್ಲೆಲೂಯಾ. ನನಗೆ ಪರಮಾತ್ಮ ಕೈ ಹಿಡಿದೇನಂತ ನನಗೆ ಗೊತ್ತಾಯ್ತು. ನನಗೆ ಧೈರ್ಯ ಬಂತು, ನನಗೆ ಬಲ ಬಂತು. ದೇವರು ಮತ್ತೆ ನನಗೆ ದೃಢಪಡಿಸಿದ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಾವು ಕೆಡಕನ ಕೈಯಾಗ ಸಿಕ್ಕಲಾರ್ದಂಗ ದೇವರು ನಮ್ಮನ್ನ ಕಾಪಾಡ್ತಾನ. ಅನೇಕ ಜನರಿಗೆ ಈ ವಾಕ್ಯದ ಮುಖಾಂತರ ಅವರಿಗೆ ದೇವರು ಕಾಪಾಡ್ತಾನ. ಯಾರ್ಯಾರು ಕೆಳಗ ಬಿದ್ದಿರಿ ದೇವರು ಎಬ್ಬಿಸಕತ್ತಾನ. ಕೆಡಕನ ಕೈಯಾಗ ಯಾರ್ಯಾರು ಸಿಗ ಬಿದ್ದಿರಿ ದೇವರು ಅವ್ರಿಗೆ ಬಿಡ್ಸಕತ್ತಾನ. ತಂದೆ ಬಿಡ್ಸಕತ್ತಾನ, ಯೇಸು ಬಿಡ್ಸಕತ್ತಾನ. ಹಲ್ಲೆಲೂಯಾ. ಯಾರ್ಯಾರು ಸಿಗ ಬಿದ್ದವ್ರು ಈ ವಾಕ್ಯದ ಮುಖಾಂತರ ಅವ್ರಿಗೆ ಎಬ್ಬಿಸಕತ್ತಾನ. ಯಾರ್ಯಾರು ತೆಳಗ ಬಿದ್ದಿರಿ ಅವ್ರಿಗೆ ದೇವರು ಎಬ್ಬಿಸಕತ್ತಾನ. ಅವ್ರಿಗೆ ಎಬ್ಬಿಸಕತ್ತಾನ ದೇವರು. ನೀವು ಸಿಗ ಬಿದ್ರಿ ಕೆಡಕನ ಕೈಯಾಗ, ನಿಮಗ ಕೆಡಕ ಕೈ ಹಿಡ್ಕೊಂಡನ ದೇವರು. ಆ ಕೆಡಕನ ಕೈಲಿಂತ ಬಿಡಿಸಕತ್ತಾನ. ಈಗ ದೇವರ ಕೈ ಹಿಡ್ಕೋಕತ್ತಾನ. ದೇವರ ಮಕ್ಕಳೇ, ದೇವರು ನಿಮ್ಮನ್ನ ಕೈ ಹಿಡಕತ್ತಾನ. ದೇವರು ನಿಮ್ಮನ್ನ ಕೈ ಹಿಡಕತ್ತಾನ. ಕೆಡಕ ಹೋಗಕತ್ತಾನ. ಆಮೇಲೆ ಹಲ್ಲೆಲೂಯಾ. ದೇವರು ನಿಮ್ಮನ್ನ ಕೈ ಹಿಡಕತ್ತಾನ. ಮಕ್ಕಳೇ, ಮಗನೇ, ದೇವರು ನಿನ್ನ ಕೈ ಹಿಡಿಯಕತ್ತಾನ. ಮಗನೇ, ದೇವರು ನಿನ್ನ ಕೈ ಹಿಡಿಯಕತ್ತಾನ. ನಿಮ್ಮನ್ನ ಕಾಪಾಡಕತ್ತಾನ ದೇವರು. ಆಮೇನ್. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡು. ಆದರೆ ಕರ್ತ ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡಕನ ಕೈಗೆ ಸಿಕ್ಕದಂತೆ ಕಾಪಾಡುವನೆಂಬುದಾಗಿ ಸ್ವಾಮಿ. ಹೌದು ರಾಜ, ಕರ್ತನೇ ನಂಬಿಗಸ್ತನಾದ ದೇವರಾಗಿದ್ದಿ. ನಿನ್ನ ಮಕ್ಕಳೊಟ್ಟಿಗೆ ಸ್ವಾಮಿ ವಾಕ್ಯದ ಮುಖಾಂತರ ದೃಢಪಡಿಸಿದಿ, ಸ್ಥಿರಪಡಿಸಿದಿ. ರಾಜ್ಯ ನಿನ್ನ ಮಕ್ಕಳ ಕೈ ಹಿಡಿದು ನಡೆಸುವಂತ ದೇವರಿನಾಗಿದ್ದಿ. ಕೆಡಕನ ಕೈಗೆ ಸಿಕ್ಕದಂತೆ ಸ್ವಾಮಿ ನೀ ನಮ್ಮನ್ನ ಎತ್ತಿ ನಡೆಸೋದಕ್ಕಾಗಿ ಸ್ತೋತ್ರ. ಬಿದ್ದವ್ರನ್ನ ಎಬ್ಬಿಸ್ತೀನಿ ತಿಳಿದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳಿಗೆ ಬಲ ಬಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಬಲ ಇಳಿದಕ್ಕಾಗಿ ಸ್ತೋತ್ರ. ನಿನ್ನ ಶಕ್ತಿ ಇಳಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಅವ್ರನ್ನ ಮುಟ್ಟಿದಕ್ಕಾಗಿ ಸ್ತೋತ್ರವಾಗಲಿ.
ದೇವರ ವಾಕ್ಯದ ಮುಖಾಂತರ ಅನೇಕ ಆತ್ಮವನ್ನು ಎಬ್ಬಿಸೋದಕ್ಕಾಗಿ ಸ್ತೋತ್ರವಾಗಲಿ, ಅನೇಕ ಆತ್ಮ ಎದ್ದೇಳೋದಕ್ಕಾಗಿ ಸ್ತೋತ್ರವಾಗಲಿ, ಅನೇಕರ ಸಾಕ್ಷಿಗಳು ಹೇಳ್ತದಕ್ಕಾಗಿ ತಂದೆಗೆ ಮಹಿಮೆ ಉಂಟಾಗ್ಲಿ ತಂದೆ. ಸ್ತೋತ್ರ. ಈತನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕ ತಂದೆ. ಆಮೆನ್. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್.